ಚಂದನ ಅನಂತಕೃಷ್ಣ ಚಂದನ ಲಕ್ಷ್ಮೀ ನಿವಾಸ ಸೀರಿಯಲ್ ಮುಖಾಂತರವಾಗಿ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಾರೆ. ಈ ಹಿಂದೆ ಅನೇಕ ಸೀರಿಯಲ್ಗಳನ್ನು ಮಾಡಿದ್ರೂ ಕೂಡ ಲಕ್ಷ್ಮೀ ನಿವಾಸದಲ್ಲಿ ಚಿನ್ನು ಮರಿಯಾಗಿ ಮಾಡ್ತಾ ಇರುವಂಥದ್ದು ತುಂಬ ಜನಕ್ಕೆ ಇಷ್ಟ ಆಗಿದೆ. ಇಂಥ ಚಂದನ ಚಿನ್ನು ಮರಿಯಾಗಿ ಪಡ್ತಾ ಇರುವಂಥ ಕಷ್ಟವನ್ನೇ ನೋಡಿ ಜನಕ್ಕೆ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಏನಪ್ಪ ಜಯಂತ, ಈ ರೀತಿನೂ ಇರ್ತಾರ? ನಮ್ಮ ಚಿನ್ನು ಮರಿಗೆ ಕಷ್ಟ ಕೊಡಬೇಡ, ಪ್ರಪಂಚದಲ್ಲಿ ಈ ಥರ ಗಂಡನೂ ಇರ್ತಾರ, ಹೆಣ್ಮಕ್ಳಿಗೆ ಈ ಥರದ ಸಮಸ್ಯೆನೂ ಆಗತ್ತಾ ಅಂತ ತುಂಬ ಜನ ಯೋಚನೆ ಮಾಡ್ತಾ ಇದ್ದಾರೆ. ಈ ಬೆನ್ನಲ್ಲೇ ಇದೀಗ ಚಂದನ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಸಿಕ್ಕಾಬಟ್ಟೆ ವೈರಲ್ ಆಗಿದೆ. ಅದು ಕೂಡ ಚಂದನನೇ ಅವರ ಬಾಯಲ್ಲೇ ಅವರ ಅತ್ತೆ ಬಗ್ಗೆ ಹೇಳ್ಕೊಂಡಿರುವಂಥ ಒಂದು ವಿಚಾರವೇ ಇದೀಗ ನಾನಾ ರೀತಿಯಾದಂಥ ಚರ್ಚೆಗೆ ಕಾರಣವಾಗಿದೆ. ಅಷ್ಟೇ ಅಲ್ಲದೆ ಆ ಅತ್ತೆ ಹೇಳಿರುವಂಥ ಅಥವಾ ಮಾಡಿರುವಂಥ ಒಂದು ಕೆಲಸಕ್ಕೆ ಜನ ಹೌಹಾರಿದ್ದಾರೆ. ಚಂದನ ಅತ್ತೆ ಹೀಗೆಲ್ಲ ಇದ್ದಾರಾ, ಇಷ್ಟೆಲ್ಲ ರೀತಿಯಾದಂಥ ಯೋಚನೆ ಮಾಡಿದ್ದಾರಾ ಅಂತ. ಹಾಗಿದ್ರೆ ಚಂದನ ಅತ್ತೆ ಏನು ಮಾಡಿದ್ದಾರೆ, ಏನಾಗಿದೆ ಎಲ್ಲವನ್ನ ಕೂಡ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಮ್ಮ ಮೆಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಚಂದನ ಅನಂತಕೃಷ್ಣ ಒಂದು ತಿಂಗಳ ಹಿಂದೆ ಬಹಳ ಅದ್ಧೂರಿಯಾಗಿ ಮದುವೆ ಆದರು. ಅದು ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದಂಥವರ ಮನೆಗೇನೆ ಸೊಸೆಯಾಗಿ ಹೋಗಿದ್ದಾರೆ. ಹೌದು, ಚಂದನ ಇದು ಪಕ್ಕ ಅರೇಂಜ್ ಮ್ಯಾರೇಜ್ ಆಗಿರೋದು. ಚಂದನ ಮದುವೆ ಆಗ್ತಿದ್ದಾರೆ ಅಂತ ಅಂದಾಗ್ಲೇ ಯಾರನ್ನು ಮದುವೆ ಆಗ್ತಿದ್ದಾರೆ, ಹುಡುಗ ಯಾರು ಅಂತೆಲ್ಲ ಹುಡ್ಕೋಕೆ ಶುರು ಮಾಡಿದ್ರು. ಉದಯ್ ಮತ್ತು ಗೀತಾಂಜಲಿ ಅವರ ಮನೆಗೆ ಸೊಸೆ ಆಗಿ ಚಂದನ ಅನಂತಕೃಷ್ಣ ಹೋಗಿದ್ದಾರೆ. ಹೌದು, ಉದಯ್ ಮತ್ತು ಗೀತಾಂಜಲಿ ಇಬ್ರು ಕೂಡ ಈ ಹಿಂದೆಯಿಂದಲೂ ಕನ್ನಡ ಇಂಡಸ್ಟ್ರಿಯಲ್ಲಿ ಇದ್ದವರು. ಅನೇಕ ಸಿನಿಮಾಗಳನ್ನು ಮಾಡಿದ್ದಾರೆ. ಇವರು ಕೂಡ ಸ್ಟಾರ್ ಜೋಡಿನೇ. ಒಂದು ಕಾಲದಲ್ಲಿ ಉದಯ್ ಅಂತ ಹೇಳಿದ್ರೆ ತುಂಬಾ ಫೇಮಸ್ ಆಗಿದ್ರು. ಕನ್ನಡದಲ್ಲಿ ಅನೇಕ ಸೀರಿಯಲ್ಗಳನ್ನು, ಸಿನಿಮಾಗಳನ್ನು ಮಾಡಿದ್ದಾರೆ. ಇನ್ನು ಉದಯ್ ಅವರ ಪತ್ನಿ ಗೀತಾಂಜಲಿಯವರು ಕೂಡ ಸಿನಿಮಾಗಳಲ್ಲೂ ನಟಿಸಿದ್ದಾರೆ ಮತ್ತು ಇತ್ತೀಚೆಗೆ ಒಂದಷ್ಟು ಸೀರಿಯಲ್ಗಳಲ್ಲೂ ಕೂಡ ಕಾಣಿಸ್ಕೊಂಡಿದ್ದಾರೆ. ಇಬ್ಬರು ಗಂಡ ಹೆಂಡತಿ ಸ್ಟಾರ್ ಜೋಡಿಯೇ ಆಗಿದ್ರಿಂದ ಮನೆಗೆ ಸಿನಿಮಾ ಇಂಡಸ್ಟ್ರಿಯ ಸೊಸೆಯೇ ಬರಬೇಕು ಅಂತ ಯೋಚನೆ ಮಾಡಿದರು. ಅದರಂತೆಯೇ ತಮ್ಮ ಮಗನಿಗೆ ಹುಡುಕಿ 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 ಫೈನಲಿ ಚಂದನ ಅವರನ್ನು ಫೈನಲ್ ಮಾಡಲಾಯಿತು. ಹೌದು, ಉದಯ್ ಅವರು ಕಳೆದ ವರ್ಷ ಸಾವನ್ನಪ್ಪಿದ್ರು. ಅದಾದಮೇಲೆ ಮಗನಿಗೆ 1 ವರ್ಷದೊಳಗೆ ಮದುವೆ ಮಾಡಬೇಕು ಅನ್ನುವಂಥ ಪ್ಲ್ಯಾನನ್ನು ಗೀತಾಂಜಲಿಯವರು ಮಾಡಿಕೊಂಡಿದ್ರು. ಈ ನಿಟ್ಟಿನಲ್ಲಿ ಮಗನಿಗೆ ಹುಡುಗಿಯನ್ನು ಹುಡುಕೋಕೆ ಶುರು ಮಾಡಿದಾಗ ಚಂದನ ಅವರ ಫೋಟೋ ಅವರ ಕೈ ಸೇರುತ್ತೆ. ಚಂದನ ಅವರು ನೋಡೋದಕ್ಕೂ ಕೂಡ ಮುದ್ದಾಗಿದ್ರು. ಅಷ್ಟೇ ಅಲ್ಲದೆ ಚಂದನ ಪ್ರತಿಭಾವಂತೆ. ಕೇವಲ ಕಲಾವಿದ ಮಾತ್ರ ಅಲ್ಲ, ಆಕೆ ಭರತನಾಟ್ಯ ನೃತ್ಯಗಾರ್ತಿಯೂ ಕೂಡ ಹೌದು. ಅದ್ಭುತವಾಗಿ ನೃತ್ಯ ಮಾಡ್ತಾರೆ ಮತ್ತು ಇಂಡಸ್ಟ್ರಿಯಲ್ಲಿ ಚಂದನ ಬಗ್ಗೆ ಒಳ್ಳೆ ಹೆಸರು ಇದೆ. ಯಾವುದೇ ಗಾಸಿಪ್ ಆಗಿರ್ಬೋದು, ಯಾವುದೇ ಕಾಂಟ್ರವರ್ಸಿಗಳಾಗಿರ್ಬೋದು, ವಿವಾದಗಳಾಗಿರ್ಬೋದು ಯಾವುದೂ ಕೂಡ ಇಲ್ಲ. ಈ ಕಾರಣಕ್ಕಾಗಿ ಗೀತಾಂಜಲಿ ಅವರು ಮನೆಗೆ ಸೊಸೆ ಬಂದರೆ ಇದೇ ಥರ ಇರಬೇಕು ಅಂತ ಯೋಚನೆ ಮಾಡ್ತಾರೆ. ಆದರೆ ಅದಕ್ಕಿಂತ ಮುಂಚೆ ಇನ್ನೂ ಒಂದು ಕೆಲಸವನ್ನು ಮಾಡಿಬಿಡ್ತಾರೆ. ಆ ಕೆಲಸವನ್ನು ತಮ್ಮ ಸೊಸೆ ಬಳಿಯೂ ಕೂಡ ಹೇಳ್ಕೊಂಡಿದ್ದಾರೆ. ಒಂದು ಇಂಟರ್ವ್ಯೂಯಲ್ಲಿ ಚಂದನ ಮದುವೆಗಿಂತ ಮುಂಚೆ ತನ್ನ ವಿಚಾರದಲ್ಲಿ ತನ್ನ ಅತ್ತೆ ಮಾಡಿದಂಥ ಕೆಲಸವನ್ನು ಹೇಳಿರೋದ್ರಿಂದಲೇ ಈಗ ಇಷ್ಟೆಲ್ಲ ಚರ್ಚೆಗೆ ಕಾರಣವಾಗಿರೋದು. ಹಾಗಿದ್ರೆ ಗೀತಾಂಜಲಿ ಅವರು ಏನು ಮಾಡಿದ್ರು ಅನ್ನೋದು ನಿಮ್ಮ ಪ್ರಶ್ನೆ ಆಗಿದ್ರೆ, ಯಾವ ಅತ್ತೆದಿರೂ ಮಾಡದ ಮುಂದೆ ಮಾಡಬಹುದಾದ ಒಂದು ಕೆಲಸವನ್ನು ಮಾಡಿಬಿಟ್ಟಿದ್ದಾರೆ. ಹೌದು, ಗಂಡ ಹೆಂಡತಿ ಅಂತ ಅಂದರೆ ಸುಖ ಸಂಸಾರ ಇರಲೇಬೇಕು, ಹೊಂದಾಣಿಕೆ ಇರಲೇಬೇಕು. ಈ ಹಿಂದಿನ ಕಾಲದಿಂದಲೂ ಕೂಡ ಗಂಡ ಹೆಂಡತಿ ಜಾತಕವನ್ನು ನೋಡ್ತಾ ಇದ್ರು. ಗಂಡು ಹೆಣ್ಣುವಿನ ಜಾತಕ ನೋಡಿ, ಜಾತಕ ಒಂದಾದರೆ ಹೊಂದಾಣಿಕೆ ಬರುತ್ತಾ ಎಲ್ಲವೂ ಕೂಡ ಕನ್ಫರ್ಮ್ ಆದರೆ ಮಾತ್ರ ಮದುವೆ ಫಿಕ್ಸ್ ಮಾಡ್ತಿದ್ರು. ಆದರೆ ಪ್ರಥಮ ಬಾರಿಗೆ ಚಂದನ ಅವರ ಅತ್ತೆ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟಿದ್ದಾರೆ. ಹೌದು, ಒಂದು ಹೆಜ್ಜೆ ಮುಂದೆ ಹೋಗಿ ಚಂದನ ಮತ್ತು ಅವರ ಜಾತಕವನ್ನು ಚೆಕ್ ಮಾಡಿಸ್ಬಿಟ್ಟಿದ್ದಾರೆ. ಅತ್ತೆ ಸೊಸೆ ಜಾತಕ ಒಂದಾಗಿದ್ದರೆ, ಚೆನ್ನಾಗಿದ್ದರೆ, ಕೂಡಿ ಬಂದರೆ ಜಗಳ ಇಲ್ಲ ಅಥವಾ ಯಾವುದೇ ಹೊಡೆದಾಟ ಬಡಿದಾಟ ಇದ್ಯಾವುದೂ ಇಲ್ಲ. ಅವರಿಬ್ಬರ ಜಾತಕ ಕೂಡಿ ಬಂದರೆ ಮಾತ್ರ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ನಗು ಎಲ್ಲವೂ ಕೂಡ ಇರುತ್ತೆ. ಅತ್ತೆ ಸೊಸೆ ನಡುವೆನೇ ಬಾಂಡಿಂಗ್ ಇಲ್ಲ ಅಂತಂದರೆ, ಹೊಂದಾಣಿಕೆ ಇಲ್ಲ ಅಂತಂದರೆ ಯಾವ ಮನೆ ಆದ್ರೂ ಕೂಡ ಉದ್ಧಾರ ಆಗೋದು ಕಷ್ಟನೇ. ಅದು ತೀರ ರೀತಿಯಾದಂಥ ಸಮಸ್ಯೆ ಆಗುತ್ತೆ, ಕಷ್ಟ ಆಗುತ್ತೆ. ಈ ಕಾರಣಕ್ಕಾಗಿ ಮೊದಲು ಚಂದನ ಅವರ ಜಾತಕವನ್ನು ಪಡೆದಂಥ ಗೀತಾಂಜಲಿ ಅವರು ಚಂದನ ಮತ್ತು ಗೀತಾಂಜಲಿ ಅವರ ಜಾತಕವನ್ನು ಜ್ಯೋತಿಷ್ಯರ ಬಳಿ ಕೊಟ್ಟು ಚೆಕ್ ಮಾಡಿದ್ದಾರೆ. ಈ ಜಾತಕ ಓಕೆ, ನಿಮ್ಮ ಮನೆಗೆ ಸೊಸೆಯಾಗಿ ಬರ್ಬೋದು, ನಿಮ್ಮ ಜೊತೆಗೆ ಹೊಂದಾಣಿಕೆ ಆಗತ್ತೆ, ಯಾವುದೇ ಜಗಳ ಆಗೋದಿಲ್ಲ, ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತಾರೆ, ಈ ಥರದ್ದೆಲ್ಲ ಹೇಳಿದ ಮೇಲೆಗೆ ಆ ನಂತರ ಓಕೆ ಮದುವೆ ಮಾಡೋಣ ಅಂತ ನಿರ್ಧರಿಸಿ ಮದುವೆ ಮಾಡಿಬಿಟ್ಟಿದ್ದಾರೆ.
ಮಾಡಿಬಿಟ್ಟಿದ್ದಾರೆ. ಹೌದು, ಇದು ತುಂಬ ಜನಕ್ಕೆ ಆಶ್ಚರ್ಯ ಅಂತ ಅನಿಸಿದ್ರು ಸತ್ಯ. ಇದು ಸುಳ್ಳು ಕಥೆಯೂ ಅಲ್ಲ, ಕಟ್ಟುಕಥೆಯೂ ಅಲ್ಲ. ಸ್ವತಃ ಚಂದನ ಅವರೇ ಇಂಟರ್ವ್ಯೂ ಒಂದರಲ್ಲಿ ಹೇಳ್ಕೊಂಡಿದ್ದಾರೆ. ನಮ್ಮ ಅತ್ತೆ ಮೊದಲಿಗೆ ನನ್ನ ಜಾತಕವನ್ನು ಚೆಕ್ ಮಾಡಿ ಅವರ ಜಾತಕದ ಜೊತೆಗೆ ಹೊಂದಾಣಿಕೆ ಆದ ಮೇಲೆ ಅವರ ಮಗನ ಜಾತಕದ ಜೊತೆಗೆ ಹೊಂದಾಣಿಕೆ ಆದ ಮೇಲೆ ಓಕೆ, ಇಬ್ಬರಿಗೂ ಹೊಂದಾಣಿಕೆ ಆಯಿತು, ಯಾವುದೇ ರೀತಿಯಾದಂಥ ಸಮಸ್ಯೆ ಮುಂದೆ ಬರಲ್ಲ ಅಂತ ನಿರ್ಧರಿಸಿಯೇ ಮದುವೆ ಮಾಡಿರೋದು. ನನ್ನ ಅತ್ತೆ ತುಂಬ ಚೆನ್ನಾಗಿ ನನ್ನನ್ನು ನೋಡ್ಕೊಳ್ತಾರೆ, ಎರಡನೇ ಅಮ್ಮನ ರೀತಿ. ನಾನು ತುಂಬ ಚೆನ್ನಾಗಿದ್ದೀನಿ, ಖುಷಿಯಾಗಿದ್ದೀನಿ ಅಂತ ಚಂದನ ಹೇಳ್ಕೊಂಡಿದ್ದಾರೆ. ಆದರೆ ಇದನ್ನು ಕೇಳಿದಂಥ ಕೆಲವು ಮದುವೆ ಆಗದ ಹುಡುಗಿಯರು ಬಾಯಿ ಮೇಲೆ ಬೆರಳಿಟ್ಟು, ಹಾಗಿದ್ರೆ ನಾವು ಕೂಡ ಮದುವೆ ಆಗಬೇಕಾದ್ರೆ ನಮ್ಮ ಅತ್ತೆಯರ ಜಾತಕವನ್ನು ತೆಗೆದುಕೊಳ್ಬೇಕಾಗತ್ತೆ, ನಮ್ಮ ಅತ್ತೆಯ ಜಾತಕ ನಮ್ಮ ಜಾತಕ ಕೂಡಿ ಬಂದರೆ ಮಾತ್ರ ಮದುವೆ ಆಗಬೇಕಾಗುತ್ತೇನೋ, ಪ್ರಪಂಚ ಎಲ್ಲಿಗೆ ಬಂದುಬಿಡ್ತಪ್ಪ ಅಂತ ಯೋಚಿಸ್ತಾ ಇದ್ದಾರೆ. ಇನ್ನು ಕೆಲವರು ಹೌದು ಕರೆಕ್ಟು, ಈ ಥರ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಮದುವೆ ಆಗಿ ಹೋಗಿ ಕಷ್ಟ ಅನುಭವಿಸೋ ಬದಲು ಅಥವಾ ಬೇರೆಯವರಿಗೆ ಕಷ್ಟ ಕೊಡೋ ಬದಲು ಮುಂಚಿತವಾಗಿಯೇ ಅತ್ತೆದು ಸೊಸೆದು ಜಾತಕ ಹೊಂದಾಣಿಕೆ ಆಗುತ್ತಾ ಅಂತ ಚೆಕ್ ಮಾಡಿ ಆನಂತರ ಮದುವೆ ಮಾಡಿದ್ರೆ ಎಲ್ಲರೂ ನೆಮ್ಮದಿಯಾಗೂ ಇರ್ತಾರೆ, ಆ ಜೀವನ ಕೂಡ ತುಂಬ ಚೆನ್ನಾಗೇ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾನಾ ರೀತಿಯಾದಂಥ ಚರ್ಚೆಗಳು ಇದೀಗ ಪರ ಮತ್ತು ವಿರೋಧವಾಗಿ ಹುಟ್ಕೊಂಡಿದೆ. ನಿಮ್ಗೇನನ್ಸುತ್ತೆ? ಅತ್ತೆ ಸೊಸೆ ಜಾತಕ ನೋಡೋದು ಬೆಸ್ಟೋ ಅಥವಾ ನೋಡಿದ್ದು ತಪ್ಪೋ? ಏನನ್ಸುತ್ತೆ ಅನ್ನೋದನ್ನು ನಿಮ್ಮ ಅನಿಸಿಕೆನ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಬಹುದು.